ಇನ್ಫಾರ್ಮ್ ಮಾಡ್ದಂಗೆ ಯಾವುದೇ ಥರದ್ದು ಇನ್ಫಾರ್ಮ್ ಮಾಡ್ದಂಗೆ ಹೊರಟೋಗಿದ್ದಾರೆ. ಮುಗ್ಧ ಜೀವಿಗಳು ಈ ಮಲೆನಾಡು ಭಾಗದಲ್ಲಿ ಅತಿಯಾದ ವಾಹನ ದಟ್ಟಣೆಯಿಂದಾಗಿ ಅನೇಕ ಘಟನೆಗಳು ಈ ಥರ ನಡೀತಾ ಇದೆ. ಈಗ ತಾನೇ ಒಂದು ಅರ್ಧ ಗಂಟೆ ಮೊದಲು 4:15 ಸಂದರ್ಭದಲ್ಲಿ ಹೊಡ್ಕೊಂಡು ಹೋಗಿದ್ದಾರೆ. ಈ ವಾಹನ ದಟ್ಟಣೆಯಲ್ಲಿ ಓಡಾಡುವಂಥ ಈ ಬೆಂಗಳೂರು ಮಂಗಳೂರು ನ್ಯಾಷನಲ್ ಹೈವೇಲಿ ಅತಿ ಎಚ್ಚರಿಕೆಯಿಂದ ಓಡಾಡಬೇಕು ಅಂತೇಳಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈ ಜೀವಿಗಳು ಏನು ತೊಂದರೆ ಕೊಟ್ಟಿರ್ತವೆ, ನೀವು ಒಂದು 5 ನಿಮಿಷ ತಡವಾಗಿದ್ರೆ, 1 ಸೆಕೆಂಡ್ ತಡವಾಗಿದ್ರೆ ಇದೊಂದು ಜೀವ ಉಳಿಯೋದು. ಈ ಜೀವನ ಅಕಸ್ಮಾತ್ತಾಗಿ ಏಟ್ ಬಿದ್ದಿದ್ದಂಥ ಸಂದರ್ಭದಲ್ಲಿ ಇನ್ಫಾರ್ಮ್ ಮಾಡಿ ಅದಕ್ಕೆ ಚಿಕಿತ್ಸೆ ಕೊಡಿಸಿದ್ರೆ ಬದುಕುಳಿತಾ ಇತ್ತು. ಫಾರೆಸ್ಟ್ ಇನ್ಫಾರ್ಮ್ ಮಾಡಿ ಈ ಥರದ್ದು ಅನೇಕ ಘಟನೆಗಳು ನ್ಯಾಷನಲ್ ಹೈವೇ ನಡೀತಾ ಇರ್ತವೆ. ವಾಹನ ಸವಾರರು ಅತಿ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ನೋಡಿ, ತಲೆಗೆ ಏಟ್ ಬಿದ್ದಿದೆ. ಈಗಾಗಲೇ ಫಾರೆಸ್ಟ್ ಇಲಾಖೆಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ. ನಾಯಿಗಳಿಗೆ ಆಹಾರ, ಈ ನಾಯಿಗಳಿಗೆ ಆಹಾರ ನೋಡಿ, ನಾಯಿಗಳು ಕಾಯ್ತಾ ಇದ್ದಾವೆ. ಈ ಥರ ಈಗಾಗಲೇ ಫಾರೆಸ್ಟ್ ಇಲಾಖೆಗೆ ಮಾಹಿತಿ ಕೊಟ್ಟಿದ್ದೀವಿ. ಇನ್ನೇನು ಅವರೇ ಕೆಲವೇ ನಿಮಿಷಗಳಲ್ಲಿ ಬರ್ಬೋದು. ಆದರೂ ವಾಹನ ಸವಾರರಲ್ಲಿ ನಾವು ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ಇಲ್ಲಿ ಮಲ್ನಾಡು ಬೆಲ್ಟಲ್ಲಿ ಇನ್ನು ಪಾಳ್ಯದಿಂದ ಈ ಕಡೆ ಗುಂಡ್ಯ ತನಕ ಹಿಂಗೆ ರಸ್ತೆ ದಾಟ್ತಾ ಇರ್ತವೆ. ಕಾಡು ಕೋಣಗಳು, ಬಹುತೇಕ ಜಿಂಕೆಗಳು ಈ ತರ ಅನಾಹುತಕ್ಕೀಡಾಗ್ತದೆ, ಅಪಘಾತಕ್ಕೀಡಾಗ್ತದವೆ. ಸಾಧ್ಯವಾದಷ್ಟು ಬೇಸಿಗೆ ಕಾಲದಲ್ಲಿ ಆ ಪ್ರಾಣಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆನ ಅರಣ್ಯ ಇಲಾಖೆಯವರು ಮಾಡಿದ್ರೆ ಈ ಗ್ರಾಮದೊಳಗಡೆ ನುಗ್ಗೋದು ತಪ್ಪುತ್ತೆ. ಅರಣ್ಯ ಇಲಾಖೆಯವರು ಎಚ್ಚೆತ್ಕೊಂಡು ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನ ಈ ಪ್ರಾಣಿಗಳಿಗೆ ಮಾಡಬೇಕಾಗಿ ವಿನಂತಿಸ್ಕೊಳ್ತೀವಿ.